ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ, 10ನೇ ವಚನ, 11ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ, 10, 11 3 ವಚನಗಳನ್ನು ನಾವು ಓದಿಕೊಳ್ಳೋಣ. ಹೀನ ಸ್ಥಿತಿಯಲ್ಲಿರುವ ಸಹೋದರನು ತಾನು ಉತ್ತಮ ಸ್ಥಿತಿಗೆ ಬಂದನೆಂದು ಉಲ್ಲಾಸ ಪಡಲಿ. ಐಶ್ವರ್ಯವಂತನಾದ ಸಹೋದರನು ತಾನು ಹೀನ ಸ್ಥಿತಿಗೆ ಬಂದನೆಂದು ಉಲ್ಲಾಸ ಪಡಲಿ. ಯಾಕಂದರೆ ಐಶ್ವರ್ಯವಂತನು ಹುಲ್ಲಿನ ಹೂವಿನಂತೆ ಗತಿಸಿ ಹೋಗುವನು. ಸೂರ್ಯನು ಉದಯಿಸಿ ಉಷ್ಣವಾದ ಗಾಳಿ ಬೀಸಿ ಹುಲ್ಲನ್ನು ಬಾಡಿಸಲು ಆ ಹುಲ್ಲಿನ ಹೂವು ಉದುರಿ ಅದರ ರೂಪದ ಸೊಗಸು ಕೆಡುವುದಷ್ಟೇ. ಹೀಗೆಯೇ ಐಶ್ವರ್ಯವಂತನು ತನ್ನ ವ್ಯವಹಾರಗಳಲ್ಲಿಯೇ ಕುಂದಿ ಹೋಗುವನು. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನ ಅನುಗ್ರಹಿಸಿಕೊಡ್ಲಿ. ಪ್ರಿಯರೇ, ನಾವು ಯಾಕೋಬನ ಪತ್ರಿಕೆಯಿಂದ ನಮ್ಮ ಅಭ್ಯಾಸ ಸಂಬಂಧವಾದಂತ ಜೀವನಕ್ಕೆ ಬೇಕಾಗಿರುವಂತ ವಿಷಯಗಳನ್ನು, ಈ ಭೂಲೋಕದಲ್ಲಿ ಆಚರಣಾತ್ಮಕವಾದಂತ ನಂಬಿಕೆಯನ್ನು ತೋರ್ಪಡಿಸುವುದಕ್ಕಾಗಿ ಬೇಕಾಗಿರುವಂತ ಮಾತುಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಆದರೆ ಈ 1ನೇ ಅಧ್ಯಾಯದಲ್ಲಿ ನಾವು ಪ್ರಾಮುಖ್ಯವಾಗಿ ಗಮನಿಸಿರುವಂತ ಒಂದು ವಿಷಯ, ಆ ನಿಜವಾದಂತ ನಂಬಿಕೆಗೆ ಬರುವಂತ ಪರಿಶೋಧನೆ. ಅಂದ್ರೆ ನಿಜವಾದಂತ ನಂಬಿಕೆ ಪರಿಶೋಧನೆಗೆ ನಿಲ್ಲುತ್ತದೆ. ನಿಜವಾದಂತ ನಂಬಿಕೆ ಕಷ್ಟಗಳಲ್ಲಿ, ಶ್ರಮೆಗಳಲ್ಲಿ, ಸಮಸ್ಯೆಗಳಲ್ಲಿ ಹಾದು ಹೋಗ್ತದೆ ಅಂತೇಳಿ ನಾವು ಗಮನಿಸುತ್ತಾ ಬರ್ತಾ ಇದ್ದೇವೆ. ನಾನು ಕೆಲವು ಸಾರಿ 5ನೇ ವಚನದಿಂದ 8ನೇ ವಚನದವರೆಗೂ ನಾವು ಆಲೋಚನೆ ಮಾಡಿದ್ದೇವೆ. ಅದರಲ್ಲಿ ನಿಜವಾದಂತ ನಂಬಿಕೆ ಶ್ರಮೆಗಳಲ್ಲಿ ದೈವಿಕವಾದಂತ ಜ್ಞಾನವನ್ನು ಆತುಕೊಳ್ಳುತ್ತದೆ ಅಂತ ಹೇಳಿ. ಪ್ರಿಯರೇ, ಇಲ್ಲಿದ್ದಂತ ಈ ಚದುರಿಸಲ್ಪಟ್ಟಂತ ಕ್ರೈಸ್ತರು ಇಲ್ಲ ವಿಶ್ವಾಸಿಗಳು ಅನೇಕ ಅನ್ಯ ದೇಶಗಳಲ್ಲಿ ಚದುರಿಸಲ್ಪಟ್ಟಿದ್ದರು ಮತ್ತು ನಂಬಿಕೆ ವಿಷಯದಲ್ಲಿ ಅವರಿಗೆ ಭಯಂಕರವಾದಂತ ಶ್ರಮೆ ಇಲ್ಲ ಕಷ್ಟ, ಪರಿಶೋಧನೆ ಅವ್ರಿಗೆ ಬಂದಿತ್ತು. ಅದಕ್ಕಾಗಿ ಬಂದಿರುವಂತ ಆ ಪರಿಶೋಧನೆಯಲ್ಲಿ ಅವ್ರು ಬಿದ್ದು ಹೋಗಬಾರದು ಅಂತೇಳಿ ಅವರ ನಂಬಿಕೆಯನ್ನು ಸ್ಥಿರಪಡಿಸಿ ಅವರ ನಂಬಿಕೆಯಲ್ಲಿ ಬಲಪಡಿಸಬೇಕು ಅಂತೇಳಿ ಇಲ್ಲಿ ಯಾಕೋಬನು ಆ ನಿಜವಾದಂತ ನಂಬಿಕೆಯ ಒಂದು ಪ್ರಸ್ತಾಪನೆ ಇಲ್ಲಿ ಮಾಡಿದ್ದಾನೆ. ಅಂದ್ರೆ ನಿಜವಾದಂತ ನಂಬಿಕೆ ಯಾವ ರೀತಿಯಾಗಿ ಸ್ಥಿರವಾಗಿ ನಿಲ್ಲುತ್ತದೆ, ಎಂತ ಪರಿಸ್ಥಿತಿಗಳಲ್ಲಿ ಆದರೂ ಅದು ಸ್ಥಿರವಾಗಿ ನಿಲ್ಲುತ್ತದೆ ಅಂತೇಳಿ ಆತನು ತಿಳಿಸಿದ್ದಾನೆ. ಕಳೆದ ಸಹ ನಾನು ಹೇಳಿದ್ದೆ, ಆ ನಿಜವಾದಂತ ನಂಬಿಕೆ ಶ್ರಮೆಗಳಲ್ಲಿ ದೈವಿಕವಾದಂತ ಜ್ಞಾನವನ್ನು ಆತುಕೊಳ್ಳುತ್ತದೆ. ನನ್ನ ಜ್ಞಾನದಿಂದ ಆ ಶ್ರಮೆಗಳನ್ನು ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ನನ್ನ ಶಕ್ತಿ, ನನ್ನ ಸಾಮರ್ಥ್ಯದಿಂದ ನನ್ನ ನಂಬಿಕೆಗೆ ಬರುವಂತ ಪರಿಶೋಧನೆಯನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಮಗೆ ದೈವಿಕವಾದಂತ ಜ್ಞಾನ ಬೇಕು ಅಂತೇಳಿ ನಾವು ಕಳೆದ ಸಾರಿ ಆಲೋಚನೆ ಮಾಡಿದ್ದೇವೆ. ಇಲ್ಲಿ ಯಾಕೋಬನು ಕೂಡ ಆ ಶ್ರಮೆಗಳಲ್ಲಿ ಚದುರಿಸಲ್ಪಟ್ಟಂತ ಆ ಜನರಿಗೆ, ಆ ದೇವ ಜನರಿಗೆ ಆತನು ಪರಿಷ್ಕಾರವನ್ನು ನೀವು ಹೀಗೆ ಮಾಡಿರಿ ಅಂತೇಳಿ ಕೆಲವೊಂದು ಪರಿಷ್ಕಾರಗಳನ್ನು ಅವ್ರಿಗೆ ತಿಳಿಸಿದ್ದಾನೆ. 2ರಿಂದ 3 ವಚನಗಳಲ್ಲಿ ಆ ನಂಬಿಕೆ ಆಗುವಂತ ಪರಿಶೋಧನೆಯನ್ನು ನೀವು ಆನಂದದಿಂದ ಅಂಗೀಕರಿಸಿರಿ, ಅದನ್ನು ಸ್ವೀಕಾರ ಮಾಡ್ರಿ ಅಂತೇಳಿ ಆತನು ತಿಳಿಸಿದ್ದಾನೆ. ಆಮೇಲೆ 2ನೇ ಭಾಗದಲ್ಲಿ ಆ ಶ್ರಮೆಗಳನ್ನು ನೀವು ಸಹಿಸಿಕೊಳ್ಳಬೇಕಾದರೆ ನಿಮಗೆ ದೈವಿಕವಾದಂತ ಜ್ಞಾನ ಬೇಕು, ಸ್ವಂತ ಜ್ಞಾನವು ಆಗುವುದಿಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಇದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ ಅಂತ. ಯಾವುದಕ್ಕೆ ಬೇಕು? ನಂಬಿಕೆಯ ಪರಿಶೋಧನೆಯಲ್ಲಿ ನಾವು ಬಿದ್ದು ಹೋಗದೆ ಸ್ಥಿರವಾಗಿ ನಿಲ್ಲಬೇಕಾದ್ರೆ ನಮಗೆ ದೈವಿಕವಾದಂತ ಜ್ಞಾನ ಬೇಕು, ದೇವರ ಮೇಲೆ ಆತುಕೊಳ್ಳಬೇಕು. ಅದಕ್ಕಾಗಿ ನಾನು ಕಳೆದ ಸಾರಿ ಆ ಜ್ಞಾನ ಎಲ್ಲಿ ಸಿಗ್ತದೆ, ಮೊದಲು ಆ ಜ್ಞಾನದ ಒಂದು ಅವಶ್ಯಕತೆ ಬಗ್ಗೆ ಆಲೋಚನೆ ಮಾಡಿದ್ದೇವೆ. ಒಬ್ಬ ವ್ಯಕ್ತಿಗೆ ಜ್ಞಾನ ಯಾಕೆ ಬೇಕು, ಅಂದ್ರೆ ದೈವಿಕವಾದಂತ ಜ್ಞಾನ ಯಾಕೆ ಬೇಕು ಅಂತ ಹೇಳಿ ಅದರ ಅವಶ್ಯಕತೆ ಬಗ್ಗೆ ಆಲೋಚನೆ ಮಾಡಿದ್ದೇವೆ. 2, ಅದು ಎಲ್ಲಿ ಸಿಗ್ತದೆ, ಅದು ಸಿಗುವಂತ ಸ್ಥಳದ ಬಗ್ಗೆ ಆಲೋಚನೆ ಮಾಡಿದ್ದೇವೆ. 3, ಅದನ್ನು ಹೇಗೆ ಹೊಂದಿಕೊಳ್ಳಬೇಕು.
ಯಾವ ಮಾರ್ಗದಲ್ಲಿ ಯಾವ ರೀತಿಯಲ್ಲಿ ನಾವು ಹೊಂದಿಕೊಳ್ಳಬೇಕು ಅಂತೇಳಿ 3 ವಿಷಯಗಳನ್ನು ಕಳೆದ ಸಾರಿ ನಾವು ಆಲೋಚನೆ ಮಾಡಿದ್ದೇವೆ. ಆದ್ರೆ ಇವತ್ತು 9ರಿಂದ 10, 9, 10, 11 ಈ 3 ವಚನಗಳನ್ನು ನಾವು ಓದಿಕೊಂಡಿದ್ದೇವೆ. ಇದರಲ್ಲಿ ಕೂಡ ಅಲ್ಲಿ ಚದರಿಸಲ್ಪಟ್ಟಂತ ಕ್ರೈಸ್ತರು ಅವರು ಅನುಭವಿಸಿರುವಂತ ಶ್ರಮೆಗಳಲ್ಲಿ ಅವರು ಯಾವ ರೀತಿಯಾಗಿ ಸ್ಥಿರವಾಗಿರಬೇಕು ಅಂತೇಳಿ ಅವರನ್ನು ಪ್ರೋತ್ಸಾಹಿಸ್ತಾ ಇದ್ದಾನೆ. ಅವರನ್ನು ಬಲಪಡಿಸಿ ನಡೆಸಲಿಕ್ಕೆ ಕೆಲವೊಂದು ವಾಸ್ತವಿಕವಾದಂತ ಸಂಗತಿಗಳನ್ನು ಅವರಿಗೆ ತಿಳಿಸಿರುವಂತದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಈ 3 ವಚನಗಳ ಆಧಾರದ ಮೇಲೆ ನಾನು ಹೇಳಲಿಕ್ಕೆ ಇಷ್ಟಪಡ ಒಂದು ವಾಕ್ಯದ ಸತ್ಯ ಏನಂತಂದ್ರೆ, ನಿಜವಾದಂತ ನಂಬಿಕೆ ಶ್ರಮೆಗಳಲ್ಲಿ ದೈವಿಕವಾದಂತ ಪ್ರವರ್ತನೆಯನ್ನು ಅನುಸರಿಸುತ್ತದೆ. ಅರ್ಥ ಮಾಡ್ಕೊಳ್ರಿ. ಈ 3 ವಚನಗಳಲ್ಲಿ 9ನೇ ವಚನ, 10ನೇ ವಚನ, 11ನೇ ವಚನ ಈ 3 ವಚನ ಓದಬೇಕಾದರೆ ಅರ್ಥವಾಗುವಂತ ಒಂದು ಸಂಗತಿ, ನಿಜವಾದಂತ ನಂಬಿಕೆ ಶ್ರಮೆಗಳಲ್ಲಿ ದೈವಿಕವಾದಂತ ಪ್ರವರ್ತನ ಇಲ್ಲ ದೈವಿಕವಾದಂತ ಸ್ಪಂದನೆಯನ್ನು ಸ್ಪಂದಿಸುತ್ತದೆ. ಲೋಕ ಸಂಬಂಧವಾಗಿ ಸ್ಪಂದಿಸುವುದಿಲ್ಲ, ಲೋಕ ಸಂಬಂಧವಾಗಿ ಪ್ರವರ್ತಿಸುವುದಿಲ್ಲ. ಇಲ್ಲಿ ಬಡತನ, ಐಶ್ವರ್ಯವಂತಿಗೆ, ಶ್ರೀಮಂತಿಗೆ ಬಗ್ಗೆ ಮಾತಾಡ್ತಾ ಇದೆ. ಒಬ್ಬ ವಿಶ್ವಾಸಿ ಶ್ರಮೆಗಳಲ್ಲಿ ಹಾದು ಹೋಗ್ತಾ ಇದ್ದಾಗ, ಒಂದು ವೇಳೆ ಬಡವನಾದಂತ ವಿಶ್ವಾಸಿ ಶ್ರಮೆಗಳಲ್ಲಿ ಹಾದು ಹೋಗ್ತಾ ಇದ್ದಾಗ ಅಲ್ಲಿ ಒಂದು ವೇಳೆ ಐಶ್ವರ್ಯವಂತನಾದ ವಿಶ್ವಾಸಿ ಇರುವಾಗ ಅವನ ವಿಷಯದಲ್ಲಿ ಯಾವ ರೀತಿಯಾಗಿ ಪ್ರವರ್ತಿಸಬೇಕು, ಯಾವ ರೀತಿಯಲ್ಲಿ ಸಂತೋಷಿಸಬೇಕು ಅಂತೇಳಿ ಇಲ್ಲಿ ಯಾಕೋಬನು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಅಷ್ಟು ಮಾತ್ರವಲ್ಲ, ಈ ಬರುವಂತ ಚದರಿಸಲ್ಪಟ್ಟಂತ ವಿಶ್ವಾಸಿಗಳು ಅನೇಕ ಶ್ರಮೆಗಳಲ್ಲಿ ಹಾದು ಹೋಗ್ತಾ ಇದ್ದಾರೆ. ಆದರೆ ಅವರ ಮಧ್ಯದಲ್ಲಿ 2 ವ್ಯತ್ಯಾಸ ಉಂಟು. ಕೆಲವರು ಬಡವರಾದಂತ ವಿಶ್ವಾಸಿಗಳಿದ್ದರು, ಕೆಲವರು ಐಶ್ವರ್ಯವಂತರಾದಂತ ವಿಶ್ವಾಸಿಗಳಿದ್ದರು. ಆದರೆ ಈ 2 ಸ್ಥಿತಿಗಳಲ್ಲಿ ನಾವು ಯಾವುದರಲ್ಲಿ ಸಂತೋಷಿಸಬೇಕು, ಯಾವುದರಲ್ಲಿ ಉಲ್ಲಾಸಿಸಬೇಕು ಅಂತೇಳಿ ಇಲ್ಲಿ ಯಾಕೋಬನು ತಿಳಿಯಪಡಿಸಿದ್ದಾನೆ. ಪ್ರಾಮುಖ್ಯವಾಗಿ ಶ್ರಮೆಗಳಲ್ಲಿ ಐಶ್ವರ್ಯ ಇಲ್ಲ ಹಣದ ವಿಷಯದಲ್ಲಿ ನಾವು ನಮ್ಮ ಪ್ರವರ್ತನೆಯನ್ನು ಜಾಗ್ರತೆಯಿಂದ ಕಾಪಾಡಿಕೊಳ್ಳಬೇಕು ಅಂತೇಳಿ, ಶ್ರಮೆಗಳ ಮಧ್ಯದಲ್ಲಿ, ಶೋಧನೆಗಳ ಮಧ್ಯದಲ್ಲಿ ನಮಗಿರುವಂತ ಐಶ್ವರ್ಯದ ವಿಷಯದಲ್ಲಿ ಬಹು ಜಾಗೃತೆ ಉಳ್ಳವರಾಗಿರಬೇಕು ಅಂತಾರೆ. ಯಾಕಂತಂದ್ರೆ ಕಷ್ಟ ಕಾಲದಲ್ಲಿದ್ದಾಗ ಅವಶ್ಯಕತೆಗಳಿದ್ದಂತ ಸಹೋದರರನ್ನು ನೋಡಿ, ಇಲ್ಲ ಬಡವರಾದಂತ ಸಹೋದರರನ್ನು ನೋಡಿ, ಈ ಶ್ರೀಮಂತಿಗೆ ಇರುವಂತ ಸಹೋದರರು ಇಬ್ಬರು ರಕ್ಷಣೆ ಹೊಂದಿದವರೇ, ಇಬ್ಬರು ಸಹೋದರರೇ. ಆದ್ರೆ ಈ ಶ್ರೀಮಂತಿಗಳಿದ್ದಂತ ಸಹೋದರರು ಹೇಗೆ ಸ್ಪಂದಿಸಬೇಕು, ಯಾವುದರಲ್ಲಿ ಅವರು ಉಲ್ಲಾಸಿಸಬೇಕು, ಇಲ್ಲ ಸಂತೋಷಿಸಬೇಕು ಅಂತೇಳಿ ಇಲ್ಲಿ ಯಾಕೋಬನು ಸ್ಪಷ್ಟವಾಗಿ ಆತನು ತಿಳಿಯಪಡಿಸಿದ. ಯಾವುದರಲ್ಲಿ ಸಂತೋಷಿಸಬೇಕು, ಯಾವುದು ಮುಖ್ಯವಾದದ್ದಂತೇಳಿ ಇಲ್ಲಿ ಯಾಕೋಬನು ಈ ಪತ್ರಿಕೆಯಲ್ಲಿ ಆತನು ತಿಳಿಯಪಡಿಸಿದ್ದಾನೆ. ಅದಕ್ಕಾಗಿ ನೋಡಿ, ಹೀನ ಸ್ಥಿತಿಯಲ್ಲಿರುವ ಸಹೋದರನು ತಾನು ಉತ್ತಮ ಸ್ಥಿತಿಗೆ ಬಂದನೆಂದು ಉಲ್ಲಾಸ ಪಡಲಿ. ಐಶ್ವರ್ಯವಂತನಾದ ಸಹೋದರನು ತಾನು ಉನ್ನತ ಹೀನ ಸ್ಥಿತಿಗೆ ಬಂದನೆಂದು ಉಲ್ಲಾಸ ಪಡಲಿ. ಅಂದ್ರೆ ಯಾವುದರಲ್ಲಿ ಉಲ್ಲಾಸ ಪಡಬೇಕು? ವಾಸ್ತವಿಕವಾಗಿ ಇವರು ಶ್ರಮೆಗಳ ಮಧ್ಯದಲ್ಲಿ, ಪರಿಶೋಧನದ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇದ್ದಾರೆ. ಈಗ ಚದರಿಸಲ್ಪಟ್ಟಂತ ಜನರು ಅವರಿರುವಂತ ಸ್ಥಳದಲ್ಲಿ ಅವ್ರಿಗೆ ಸರಿಯಾದಂತ ಅನುಕೂಲತೆಗಳು ಇರುವುದಿಲ್ಲ, ಸರಿಯಾದಂತ ಕೆಲಸ ಕಾರ್ಯಗಳು ಸಿಗುವುದಿಲ್ಲ, ಸರಿಯಾದಂತ ಆಹಾರ ಪಾನೀಯಗಳು ಸಿಗುವುದಿಲ್ಲ. ಆದ್ರೆ ಇಂಥ ಸಂದರ್ಭಗಳಲ್ಲಿ ಸಹೋದರರಾದಂತ ನೀವು, ಅವರು ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಸಹೋದರರು, ರಕ್ಷಿಸಲ್ಪಟ್ಟಂತ ಸಹೋದರ ಅಂತ ನೀವು ಯಾವುದರಲ್ಲಿ ಉಲ್ಲಾಸಿಸಬೇಕು, ಯಾವುದರಲ್ಲಿ ನೀವು ಸಂತೋಷಿಸಬೇಕಂತೇಳಿ ಇಲ್ಲಿ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಆತನು ತಿಳಿಯಪಡಿಸ್ತಾನೆ. ಪ್ರಿಯರೇ, ಈ ವಿಷಯಗಳನ್ನು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ತೇವೆ. ಇಲ್ಲಿ ಒಬ್ಬ ದೀನ ಸಹೋದರ ಅಲ್ಲಂದ್ರೆ ಬಡವನಾದಂತ ಸಹೋದರನು ಅವನಿಗಾದಂತ ಉನ್ನತ ಸ್ಥಿತಿ ಏನಂತ ಆಲೋಚನೆ ಮಾಡ್ತೇವೆ, ಅದರಲ್ಲಿ ಸಂತೋಷಿಸಬೇಕು. ಒಂದು ವೇಳೆ ಐಶ್ವರ್ಯವಂತನಾದಂತ ಸಹೋದರನಿಗೆ ಅವನಿಗಾದಂತ ಹೀನ ಸ್ಥಿತಿ ಏನು, ಅದರಲ್ಲಿ ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ತೀವಿ. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಷಯ ನಾನು ತಿಳಿಸ್ತೇನೆ. ಮಾನವರ ಜೀವನದಲ್ಲಿ ಆ ದೇವರು ಕೊಡುವಂತ ವಿಷಯಗಳು ಅದು ಎಂದಿಗೂ ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ಒಂದು ವೇಳೆ ಮನುಷ್ಯರಾಗಿರುವಂತ ನಾವು ಅನೇಕ ವಿಷಯಗಳನ್ನು ಬದಲಾಯಿಸಿಕೊಳ್ಳಬಹುದು, ಆದ್ರೆ ದೇವರು ನಮಗೆ ಕೊಟ್ಟಿರುವಂತ ವಿಷಯಗಳನ್ನು, ನಮಗೆ ಕೊಟ್ಟಂತ ಸ್ಥಾನಮಾನಗಳನ್ನು ಅದು ಎಲ್ಲಿಗೂ ಯಾರಿಂದಲೂ
ಯಾವಾಗಲೂ ಕೂಡ ಬದಲಾಯಿಸ್ಲಿಕ್ಕೆ ಆಗುವುದಿಲ್ಲ. ಬದಲಾವಣೆ ಆಗದಿರುವಂತ ವಿಷಯಗಳನ್ನು ದೇವರು ನಮಗೆ ಕೊಡುವಂತವನಾಗಿದ್ದಾನೆ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಏನಂತಂದ್ರೆ ಈಗ ನನ್ನ ವಯಸ್ಸನ್ನು ನಾನು ಬದಲಾಯಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ. ಇದು ದೇವರು ಕೊಟ್ಟಿದ್ದೆ. ನನ್ನ ಪ್ರಯತ್ನದಿಂದ ನಾನು ಅದನ್ನು ಬದಲಾಯಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ, ಹೆಚ್ಚು ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ, ಕಡಿಮೆ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಮತ್ತೆ ಅದೇ ರೀತಿ ಕೆಲವರು ಎತ್ತರವಾಗಿರ್ತಾರೆ, ಕೆಲವರು ಕುಳ್ಳರಾಗಿರ್ತಾರೆ, ಅದನ್ನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ಕೆಲವರು ಬ್ಲ್ಯಾಕ್ ಆಗಿರ್ತಾರೆ, ಕೆಲವರು ಒಳ್ಳೆ ಬೆಳ್ಳಿಗೆ ಇರ್ತಾರೆ, ಅದನ್ನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ಕೆಲವರು ಎಲ್ಲರಿಗೂ ಸಾವಿದೆ, ಅದನ್ನು ಕೂಡ ಬದಲಾಯಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ. ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ದೇವರು ಕೊಟ್ಟಂತ ನಮ್ಮ ಸ್ಥಿತಿಗತಿಗಳನ್ನು ನಾವು ಬದಲಾಯಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ. ಆದ್ರೆ ಮನುಷ್ಯನ ಏನ್ ಮಾಡ್ತಾನಂದ್ರೆ, ಇವುಗಳನ್ನು ಬದಲಾಯಿಸಿಕೊಳ್ಳುವುದಕ್ಕಾಗಿ, ಏನು ವಯಸ್ಸಾಗಲಿ, ಎತ್ತರವಾಗಲಿ, ಕಲರ್ ಆಗಲಿ, ಈ ಮರಣವಾಗಲಿ, ಇವುಗಳನ್ನು ಬದಲಾಯಿಸಿಕೊಳ್ಳುವುದಕ್ಕಾಗಿ ಎಷ್ಟೋ ವಿಶ್ವ ಪ್ರಯತ್ನಗಳನ್ನು ಮಾಡ್ತಾ ಇರುವಂತದ್ದು ನಾವು ಲೋಕದಲ್ಲಿ ಗಮನಿಸ್ತೇವೆ. ಆದ್ರೆ ದೇವರು ಕೊಡುವಂಥದ್ದು ಅದು ಯಾವಾಗಲೂ ಒಳ್ಳೇದೇ ಕೊಡ್ತಾನೆ, ಅದನ್ನು ಬದಲಾಯಿಸಿಕೊಳ್ಳಿಕ್ಕೆ ಆಗುವುದಿಲ್ಲ ಅಂತೆ. ಅದಕ್ಕಾಗಿ 1 ಕೊರಿಂಥಿ ಪತ್ರಿಕೆ 15:10 ಪೌಲ್ ಹೇಳ್ತಾನೆ ಒಂದು ಮಾತು, ನಾನು ಏನಾಗಿದ್ದೇನೋ ಅದು ಕರ್ತನ ಕೃಪೆಯಿಂದಲೇ ಆಗಿದ್ದೇನೆ. ನಾನು ಎಂತವನಾಗಿದ್ದೇನೆ, ನಾನು ಏನು ಮಾಡ್ತಾ ಇದ್ದೇನೆ, ಇದೆಲ್ಲ ಕೂಡ ನನ್ನ ಪ್ರಯತ್ನದಿಂದಲ್ಲ, ಇದು ಕರ್ತನ ಕೃಪೆಯಿಂದಲೇ ನನಗೆ ಸಿಕ್ಕಿದೆ ಅಂತೇಳಿ ಪೌಲನು ಕೂಡ ತಿಳಿಸಿದ. ಅದಕ್ಕಾಗಿ ದೇವರು ನಮಗೆ ಕೊಟ್ಟಿರುವಂತ ಸ್ಥಿತಿಯಲ್ಲಿ, ಅದು ಬಡತನವಾಗಿರ್ಬೋದು, ಅದು ಶ್ರೀಮಂತಿಗಾಗಿರ್ಬೋದು, ಅದು ಬೆಳ್ಳಿಗಾಗಿರ್ಬೋದು, ಅದು ಕಪ್ಪಾಗಿರ್ಬೋದು, ಏನೇ ಆಗಿರಲಿ, ದೇವರು ನಮಗೆ ಬದಲಾವಣೆ ಆಗಲಿಕ್ಕೆ ಆಗದಿರುವಂತ ಸ್ಥಿತಿಯನ್ನು ಕೊಟ್ಟಾಗ ಆ ಸ್ಥಿತಿಯಲ್ಲಿ ನಾವು ಸಂತೋಷಿಸಬೇಕೇ ಹೊರತು ಅದರಲ್ಲಿ ನಾವು ಅತಿಶಯಿಸಿ ಮತ್ತೊಬ್ಬರನ್ನು ತಿರಸ್ಕಾರ ಮಾಡಬಾರದು. ಸಹೋದರರಲ್ಲಿ, ನಂಬಿರುವಂತ ಸಹೋದರರಲ್ಲಿ ದೇವರು ಕೊಟ್ಟಂತ ಸ್ಥಿತಿಯಲ್ಲಿ ಅವರು ಉಲ್ಲಾಸಿಸಬೇಕು, ಸಂತೋಷಿಸಬೇಕಂತೇಳಿ ದೇವರ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ನಿಜವಾಗ್ಲೂ ಕೂಡ ನಮ್ಮನ್ನು ಜನರು ಯಾವಾಗ ಇಷ್ಟಪಡ್ತಾರೆ ಅಂತ ನಾವು ಗಮನಿಸುವಾಗ, ನಮ್ಮ ಸ್ಥಿತಿಯಿಂದ ಅಲ್ಲ ಪ್ರಿಯರೇ. ನಾವು ತುಂಬಾ ಒಳ್ಳೆ ಸುಂದರವಾಗಿದ್ದರಿಂದ, ಇಲ್ಲ ಬೆಳ್ಳಗಿದ್ದರಿಂದ, ತುಂಬಾ ಎತ್ತರವಾಗಿದ್ದರಿಂದ, ಇಲ್ಲ ಹಣವಂತರಾದದ್ದರಿಂದ, ಇಲ್ಲ ಬಡವರಾದದ್ರಿಂದ ಜನರು ನಮ್ಮನ್ನು ಸನ್ಮಾನಿಸುವುದಿಲ್ಲ. ಆದರೆ ನಾವು ಇತರರ ವಿಷಯದಲ್ಲಿ ತೋರಿಸುವಂತ ಪ್ರೀತಿಯನ್ನು ನೋಡಿ, ಇತರರ ವಿಷಯದಲ್ಲಿ ನಾವು ಪ್ರವರ್ತಿಸುವಂತ ಪ್ರವರ್ತನೆ ನೋಡಿ ಜನರು ನಮ್ಮನ್ನು ಇಷ್ಟಪಡ್ತಾರೆ, ಜನರು ನಮ್ಮನ್ನು ಮೆಚ್ಚಿಕೊಳ್ಳುತ್ತಾರೆ. ಅದಕ್ಕಾಗಿ ನಮ್ಮ ಸ್ಥಿತಿಯನ್ನು ನೋಡಿ ಎಂದಿಗೂ ಕೂಡ ಅತಿಶಯಿಸಬಾರದು. ಅಲ್ಲಿ ಚದರಿಸಲ್ಪಟ್ಟಂತ ವಿಶ್ವಾಸಗಳಲ್ಲಿ ಹಣವಂತರು, ಐಶ್ವರ್ಯವಂತರು ಇದ್ದರು, ಮತ್ತು ಬಡವರಾದಂತ ವಿಶ್ವಾಸಿಗಳು ಇದ್ದರು. ಅದಕ್ಕಾಗಿ ಈ ಐಶ್ವರ್ಯವಂತರು ಬಡವರ ವಿಷಯದಲ್ಲಿ ಅತಿಶಯಿಸಬಾರದು, ಮತ್ತು ಈ ಬಡವರು ಕೂಡ ಐಶ್ವರ್ಯವಂತರ ವಿಷಯದಲ್ಲಿ ಅವರು ಕೀಳಾಗಿ ಮಾತಾಡಬಾರದು. ಅದಕ್ಕಾಗಿ ಅವರವರಿಗೆ ದೇವರು ಕೊಟ್ಟಂತ ಸ್ಥಿತಿಗತಿಗಳಲ್ಲಿ ಅವ್ರೇನಾಗಿರ್ಬೇಕು, ಉಲ್ಲಾಸಿಸಬೇಕು, ಸಂತೋಷಿಸಬೇಕು. ಆ ರೀತಿಯಾಗಿ ಜೀವಿಸುವಾಗ ಏನಾಗ್ತದೆ, ಅವರಿಗೆ ಸಂಭವಿಸುವಂತ ಶ್ರಮೆ ಶೋಧನೆಗಳಲ್ಲಿ, ನಂಬಿಕೆ ಬರುವಂತ ಪರಿಶೋಧನೆಗಳಲ್ಲಿ ಅವರು ಸ್ಥಿರವಾಗಿ ನಿಲ್ಲಲಿಕ್ಕೆ ಸಾಧ್ಯವು ಅಂತೇಳಿ ವಾಕ್ಯ ಭಾಗದಲ್ಲಿ ನಾ ಗಮನಿಸ್ತೇನೆ. ಅದಕ್ಕಾಗಿ ನಮ್ಮ ಸ್ಥಿತಿಗತಿಗಳಿಂದ ನಾವು ಅತಿಶಯಿಸದೆ, ಇತರರ ವಿಷಯದಲ್ಲಿ ನಾವು ತೋರಿಸುವಂತ ಪ್ರೀತಿ, ಇತರ ವಿಷಯದಲ್ಲಿ ನಮಗಿರುವಂತ ಆ ಮಮತೆಯನ್ನು ನೋಡಿ ನಾವೇನ್ ಮಾಡಬೇಕು, ಉಲ್ಲಾಸಿಸಬೇಕು. ಜನರು ಕೂಡ ನಮ್ಮನ್ನು ನೋಡಿ ಸಂತೋಷ ಪಡ್ತಾರೆ, ಜನರು ಕೂಡ ನಮ್ಮನ್ನು ಪ್ರೀತಿಸ್ತಾರೆ. ಅದಕ್ಕಾಗಿ ಈ ಭೌತಿಕವಾದಂತ ಸ್ಥಿತಿಗತಿಗಳಲ್ಲಿ ನಾವೆಂದಿಗೂ ಕೂಡ ಅತಿಶಯಿಸಬಾರದು. ಇನ್ನೊಂದು ವಿಷಯ ನಾನು ಹೇಳ್ತೇನೆ, ದೇವರು ನಮಗೆ ಯಾವುದೇ ಸ್ಥಿತಿ ಕೊಟ್ಟಿದ್ರು ಕೂಡ, ಈ ವಾಕ್ಯ ಭಾಗದಲ್ಲಿ ಆಲೋಚನೆ ಮಾಡುವಾಗ, ಯಾವುದೇ ಸ್ಥಿತಿ ಕೊಟ್ಟಿದ್ರು ಕೂಡ ಅದನ್ನು ದೇವರ ಮಹಿಮೆಗಾಗಿಯೇ ನಾವು ಉಪಯೋಗಿಸಬೇಕು. ಅದರಿಂದ ನಾವು ದೇವರನ್ನು ನಿಂದಿಸಬಾರದು. ಅಯ್ಯೋ, ನನಗೆ ಯಾಕೆ ಈ ಸ್ಥಿತಿ ಕೊಟ್ಟಿದ್ದಿ, ಅವ್ರು ನೋಡಿದ್ರೆ ಅಷ್ಟು ಚೆನ್ನಾಗಿದ್ದಾರೆ ಅಂತೇಳಿ ನಮ್ಮ ಸ್ಥಿತಿಯನ್ನು ನೋಡಿಕೊಂಡು ಮೊದಲು ದೇವರನ್ನು ನಿಂದಿಸಬಾರದು, ಮತ್ತು ಮತ್ತೊಬ್ಬರನ್ನು ಕೂಡ ತಿರಸ್ಕಾರ ಮಾಡಬಾರದು. ಇದ್ದ ಸ್ಥಿತಿಯಲ್ಲೇ ಪೌಲನು ಹೇಳಿದ ಹಾಗೆ, ನಾನು ಏನಾಗಿದ್ದೇನೋ ಅದು ಕರ್ತನ ಕೃಪೆಯಿಂದಲೇ ಇದ್ದ ಸ್ಥಿತಿಯಲ್ಲೇ ನಾನು ದೇವರನ್ನು ಸ್ತುತಿ ಮಾಡ್ತೇನೆ, ದೇವರನ್ನು ಘನಪಡಿಸ್ತೇನೆ ಅಂತ. ಅದಕ್ಕಾಗಿ ಪ್ರಿಯರೇ, ದೇವರು ನಮಗೆ ಕೊಟ್ಟಿರುವಂತ, ಅವರು ಚಿಕ್ಕವರಾಗಿರ್ಬೋದು, ಇಲ್ಲ ದೊಡ್ಡವರಾಗಿರ್ಬೋದು, ಇಲ್ಲ ಜ್ಞಾನವಂತರಾಗಿರ್ಬೋದು, ಇಲ್ಲ ಬಡವರಾಗಿರ್ಬೋದು, ಇಲ್ಲ ಶ್ರೀಮಂತರಾಗಿರ್ಬೋದು, ಒಬ್ಬೊಬ್ಬರಿಗೆ ಒಂದೊಂದು ಸ್ಥಿತಿಗತಿಯನ್ನು ದೇವರು ಕೊಟ್ಟಿದ್ದಾನೆ. ಅದರಲ್ಲಿ
ನಾವು ದೇವರನ್ನು ಮಹಿಮೆಪಡಿಸಬೇಕು, ಅದನ್ನು ಇತರರ ಆಶೀರ್ವಾದಕ್ಕಾಗಿ ನಾವು ಉಪಯೋಗಿಸಬೇಕು. ಕ್ರೈಸ್ತರ ಲೋಕದಲ್ಲಿ ಎಷ್ಟೋ ಜನರು ಕೈ ಕಾಲುಗಳಿಲ್ಲದೆ ಕರ್ತನ ಸೇವೆ ಮಾಡುವಂತವ್ರು ಇದ್ದಾರೆ. ಎಷ್ಟೋ ಜನರು ಕಣ್ಣಿಲ್ಲದೆ ಕರ್ತನ ಸೇವೆ ಮಾಡುವಂತವ್ರು ಇದ್ದಾರೆ. ಅದಕ್ಕಾಗಿ ನಮ್ಮ ಸ್ಥಿತಿಗತಿ ನಮಗೆ ಕೊಟ್ಟಂತ ಸ್ಥಿತಿಯಿಂದ ನಾವು ದೇವರನ್ನು ಎಂದಿಗೂ ದೂಷಿಸಬಾರದು, ಮತ್ತೊಬ್ಬರನ್ನು ತಿರಸ್ಕರಿಸಬಾರದು. ಆದರೆ ಪ್ರಿಯರೇ, ನಾವು ಬಡವರಾದರೂ ಮತ್ತು ಐಶ್ವರ್ಯವಂತರಾದರೂ ನಮ್ಮ ಜೀವನದಲ್ಲಿ ನಿತ್ಯವೂ ನಿಲ್ಲುವಂತ ಆತ್ಮಿಕವಾದಂತ ಸದುಪಾಯಗಳನ್ನು ನಾವು ಹೊಂದಿಕೊಳ್ಳಬಹುದು. ದೇವರು ಯಾವಾಗಲೂ ಶ್ರೀಮಂತರಿಗೆ ಮಾತ್ರ ಕೊಡುವುದಿಲ್ಲ, ದೇವರು ಯಾವಾಗಲೂ ಬಡವರಿಗೆ ಮಾತ್ರ ಕೊಡುವುದಿಲ್ಲ. ದೇವರ ದೃಷ್ಟಿನಲ್ಲಿ ಇವೆರಡು ವ್ಯತ್ಯಾಸ ಇರುವುದಿಲ್ಲ ಪ್ರಿಯರೇ. ನಾನು ಮುಂದೆ ಹೇಳ್ತೇನೆ. ದೇವರ ದೃಷ್ಟಿನಲ್ಲಿ ಬಡವರಾಗಲಿ ಶ್ರೀಮಂತರಾಗಲಿ ಜೀವನದಲ್ಲಿ ನಿತ್ಯವೂ ನಿಲ್ಲುವಂತ ಆತ್ಮಿಕವಾದಂತ ಸದುಪಾಯಗಳನ್ನು, ಇಲ್ಲ ಆತ್ಮಿಕವಾದಂತ ಆಶೀರ್ವಾದಗಳನ್ನು ಅನುಭವಿಸಲಿಕ್ಕೆ ಸಾಧ್ಯವಿದೆ. ಅದಕ್ಕಾಗಿ ನಾವು ಸಂತೋಷಿಸಬೇಕು. ದೇವರು ಕೊಡುವಂತ ಆ ಸ್ಥಿತಿಗತಿಗಳಲ್ಲಿ ನಾವು ಆನಂದಿಸಬೇಕು, ನಾವು ಸಂತೋಷಿಸಬೇಕು. ಅದಕ್ಕಾಗಿ 9ನೇ ವಚನದಿಂದ 11ನೇ ವಚನದವರೆಗೂ ಮಾನವ ಜೀವನದಲ್ಲಿ ಮುಖ್ಯವಾಗಿ ಅವನು ಎದುರಿಸಬೇಕಂತ 2 ಪರೀಕ್ಷೆ ಎಲ್ಲರ ಜೀವನದಲ್ಲಿ, ಅದನ್ನು ಯಾಕೋಬ ಇಲ್ಲಿ ತಿಳಿಸಿದ್ದಾನೆ. ಪ್ರತಿಯೊಬ್ಬರ ಜೀವನದಲ್ಲಿ ಅವರು ಎದುರಿಸಬೇಕಂತ 2 ಪರೀಕ್ಷೆ ಏನಂತಂದ್ರೆ, ಒಂದು ಬಡತನ, ಇನ್ನೊಂದು ಐಶ್ವರ್ಯವಂತ. ಒಂದು ಶ್ರೀಮಂತಿಗೆ, ಒಂದು ಬಡತನ. ಈ 2 ಪರೀಕ್ಷೆಗಳಲ್ಲಿ ಏನಾಗ್ತಾ ಇದ್ದಾರೆ, ಅವರು ಪರಿಶೋಧಿಸಲ್ಪಡ್ತಾ ಇದ್ದಾರೆ, ಪರೀಕ್ಷೆಗೆ ಒಳಗಾಗ್ತಾ ಇದ್ದಾರೆ. ಕೆಲವರು ಆ ಪರೀಕ್ಷೆಯಲ್ಲಿ ನಿಂತು ಅವರು ಜೈವನ ಗಳಿಸಿದ್ದಾರೆ, ಕೆಲವರು ಆ ಪರೀಕ್ಷೆಯಲ್ಲಿ ಸೋತು ಹೋದ್ರು. ಐಶ್ವರ್ಯವಂತರಿಗೆ ಪರೀಕ್ಷೆ ಬರುತ್ತದೆ, ಬಡವನಿಗೂ ಕೂಡ ಪರೀಕ್ಷೆ ಬರುತ್ತದೆ. ಅದಕ್ಕಾಗಿ ಈ 2 ಪರೀಕ್ಷೆಗಳು ಪ್ರತಿಯೊಬ್ಬರ ಜೀವನದಲ್ಲಿ ಬರುತ್ತವೆ. ಯಾಕೋಬನು ಹೇಳುವಾಗ, ನಿಮಗೆ ಬರುವಂತ ಪರೀಕ್ಷೆಯಲ್ಲಿ ನಿಮ್ಮ ನಂಬಿಕೆ, ನಿಜವಾದಂತ ನಂಬಿಕೆ ನಿಮ್ಮಲ್ಲಿ ಇರುವುದಾದರೆ ಅದು ದೈವಿಕವಾದಂತ ಪ್ರವರ್ತನೆಯನ್ನು ಅನುಸರಿಸುತ್ತದೆ, ಭೌತಿಕವಾದಂತ ಪ್ರವರ್ತನೆಯಲ್ಲ. ಭೌತಿಕವಾದಂತ ಸ್ಥಿತಿಗತಿಗಳನ್ನು ನೋಡಿಕೊಂಡು ಅತಿಶಯಿಸುವುದಲ್ಲ. ನಮ್ಮಲ್ಲಿರುವಂತ ನಂಬಿಕೆ ಅದು ನಿಜವಾದಂತ ನಂಬಿಕೆ ಆಗಿದ್ದರೆ, ಈ ಬಡತನವೆಂಬ ಪರೀಕ್ಷೆಯಲ್ಲಿ ಆದರೂ, ಇಲ್ಲ ಶ್ರೀಮಂತಿಗಾದಂತ ಪರೀಕ್ಷೆಯಲ್ಲಿ ಆದರೂ ನಾವು ಸೋತು ಹೋಗದೆ ದೇವರ ಮಹಿಮೆಗಾಗಿ ನಾವು ಜೀವಿಸ್ತೇವೆ ಮತ್ತು ಇತರರ ಪ್ರಯೋಜನಕ್ಕಾಗಿ ನಾವು ಜೀವಿಸ್ತೇವೆ. ಅದಕ್ಕಾಗಿ ಇಲ್ಲಿ ಚದರಿಸಲ್ಪಟ್ಟಂತ ಕ್ರೈಸ್ತರು, ಸ್ತೆಫನ ವಿಷಯದಲ್ಲಿ, ಸ್ತೆಫನು ಸತ್ತು ಹೋದ ಮೇಲೆ ಸಭೆಗೆ ಭಯಂಕರ ಹಿಂಸೆ ಬರ್ತದೆ. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಸ್ತೆಫನನ್ನು ಸಾಯಿಸ್ತಾರೆ ಮತ್ತು ಪ್ರಾರ್ಥನೆ ಮಾಡುವಂತ ವಿಶ್ವಾಸಿಗಳನ್ನು ಮನೆ ಒಳಗೆ ಹೋಗಿ ಅವರನ್ನು ಹೊಡೆದು ಹೊರಗೆ ಎಳ್ಕೊಂಡು ಬಂದು ಭಯಂಕರ ಹಿಂಸೆ ಮಾಡ್ತಾನೆ. ಅಂತ ಸಂದರ್ಭದಲ್ಲಿ ಅನೇಕ ಜನರು ಚದರಿಸಲ್ಪಟ್ಟರು. ಆದ್ರೆ ಆ ಚದರಿಸಲ್ಪಟ್ಟಂತ ಆ ವಿಶ್ವಾಸಿಗಳ ಮಧ್ಯದಲ್ಲಿ ಈ 2 ಪರೀಕ್ಷೆಗಳು ಎದುರಾಗಿದ್ದಾವೆ. ಒಬ್ಬರು ಶ್ರೀಮಂತರು, ಕೆಲವರು ಬಡವರಾದಂತ ವಿಶ್ವಾಸಗಳು. ಆ ಶ್ರಮೆಗಳ ಮಧ್ಯದಲ್ಲಿ ಅವರ ವಿಶ್ವಾಸ ಇದರ ಮೇಲೆ ಆತುಕೊಳ್ಳಬಾರದು, ಶ್ರೀಮಂತಿಕೆ ಮೇಲೆ, ಬಡತನದ ಮೇಲೆ ಆತುಕೊಳ್ಳಬಾರದು ಅಂತೇಳಿ ಅವರ ಮಧ್ಯದಲ್ಲಿರುವಂತ ಆ ವ್ಯತ್ಯಾಸಗಳನ್ನು ಯಾಕೋಬನು ಅದನ್ನು ತಿಳಿಸಿ, ನಿಮಗೆ ಕೊಡಲ್ಪಟ್ಟಂತ ಸ್ಥಿತಿಯಲ್ಲಿ ನೀವು ಉಲ್ಲಾಸ ಪಡಿರಿ, ನೀವು ಸಂತೋಷ ಪಡಿರಿ ಅಂತೇಳಿ ಯಾಕೋಬನು ಇಲ್ಲಿ ತಿಳಿಸಿರುವಂತದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೀವಿ. ನಾನು ಇಲ್ಲಿ 2 ವಿಷಯ ತಿಳಿಸ್ತೇನೆ. ಒಂದು, ಹೀನ ಸ್ಥಿತಿಯಲ್ಲಿರುವಂತ ಸಹೋದರನಿಗೆ ಬಂದಂತ ಉತ್ತಮ ಸ್ಥಿತಿ ಯಾವುದು ಅಂತ. ಆಮೇಲೆ ಐಶ್ವರ್ಯವಂತನಾದಂತ ಸಹೋದರನಿಗೆ ಬಂದಂತ ಹೀನ ಸ್ಥಿತಿ ಏನು ಅಂತೇಳಿ ನಾನು ತಿಳಿಸಿ ಇವತ್ತು ಕೂಟವನ್ನು ಮುಗಿಸ್ತೇನೆ. ಕರ್ತನ ಚಿತ್ತವಾದರೆ ಮುಂದಿನ ದಿನಗಳಲ್ಲಿ ಅವರು ಎದುರಿಸಬೇಕಂತ ಪರೀಕ್ಷೆ 3 ವಿಷಯಗಳಲ್ಲಿ ಪರೀಕ್ಷೆ ಎದುರಾಗ್ತದೆ, ಅದನ್ನು ನಾವು ಮುಂದೆ ಆಲೋಚನೆ ಮಾಡ್ತೇವೆ. ಮೊದಲನೇ ವಿಷಯ, ಆ ಹೀನ ಸ್ಥಿತಿಯಲ್ಲಿರುವ ಸಹೋದರನು, ಮತ್ತೊಂದು ಭಾಷೆಯಲ್ಲಿ ದೀನನಾಗಿರುವಂತ ಸಹೋದರನು. ಹೀನ ಸ್ಥಿತಿಯಲ್ಲಿರುವಂತ ಸಹೋದರನು, ಇಲ್ಲಂದ್ರೆ ದೀನನಾಗಿರುವಂತ ಸಹೋದರನು ತಾನು ಉತ್ತಮ ಸ್ಥಿತಿಗೆ ಬಂದನೆಂದು ಉಲ್ಲಾಸ ಪಡಲಿ. ಅದಕ್ಕಾಗಿ ಹೀನ ಸ್ಥಿತಿ ಅಂದ್ರೆ ಬಡತನ ನಾವು ಗಮನಿಸ್ತೇವೆ. ಬಡತನದಲ್ಲಿ ತುಂಬಾ ಬಡವರಾಗಿ ಇರುವಂತದ್ದು. ಅದಕ್ಕಾಗಿ ಈ ಬಡತನದಲ್ಲಿ ಇದ್ದಂತ ಸಹೋದರನು ಅವನು ಹೆಚ್ಚಾಗಿ ತನ್ನ ಸ್ಥಿತಿಯನ್ನು ನೋಡಿಕೊಂಡು ಅತೃಪ್ತನಾಗಿ, ಅಷ್ಟು ತೃಪ್ತಿ ಇಲ್ಲದೆ ಕುಗ್ಗಿ ಹೋಗ್ತಾ ಇರಬಹುದು. ಭೌತಿಕವಾದಂತ ಬಡವರಾದಂತ ನಮ್ಮಲ್ಲಿ ಏನಾಗ್ತದೆ, ಅನೇಕ ಸಾರಿ ಕುಗ್ಗಿ ಹೋಗ್ತಾ ಇರ್ತೇವೆ. ತಮಗಾದಂತ ಸ್ಥಿತಿಯನ್ನು ನೋಡಿ, ಭೌತಿಕವಾಗಿ ನಮ್ಮ ಸ್ಥಿತಿಗತಿಗಳು ನೋಡಿ ಏನ್ ಮಾಡ್ತೇವೆ,
ಅನೇಕ ಸಾರಿ ಆತ್ಮದಲ್ಲಿ ನೊಂದುಕೊಳ್ಳುತ್ತೇವೆ. ಆದರೆ ಆದರೆ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ಅವನಿಗೆ ಆದಂತ ಉನ್ನತ ಸ್ಥಿತಿ ಏನಂದ್ರೆ, ಈ ಬಡವನಾದಂತ ಸಹೋದರನು, ಈ ಹೀನ ಸ್ಥಿತಿಯಂತ ಸಹೋದರನು ಹಾಗೆಯೇ ಆತ್ಮದಲ್ಲಿ ಅವನು ಕುಗ್ಗಿ ಹೋಗದೆ, ಒಂದು ವೇಳೆ ಅವನು ರಕ್ಷಿಸಲ್ಪಟ್ಟು ರಕ್ಷಣೆ ಹೊಂದಿದವನಾಗಿ ದೇವರ ಕಡೆಗೆ ಬರುವಾಗ ಅದು ಉನ್ನತವಾದಂತ ಸ್ಥಿತಿ ಆಗ್ತದೆ. ಆ ಸ್ಥಿತಿಯನ್ನು ನೋಡಿ ಅವನು ಸಂತೋಷಿಸಬೇಕು. ಯಾವ ಸ್ಥಿತಿ? ತನ್ನ ಬಡತನವನ್ನು ನೋಡಿಕೊಂಡು ದುಃಖಿಸುವಂತದಲ್ಲ. ಈಗ ಆತನು ರಕ್ಷಿಸಲ್ಪಟ್ಟಿದ್ದಾನೆ, ದೇವರ ಮಗನಾಗಿದ್ದಾನೆ, ದೇವರ ಸ್ವಾಸ್ಥ್ಯವಾಗಿದ್ದಾನೆ, ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನಾಗಿದ್ದಾನೆ. ಅದಕ್ಕಾಗಿ ದೇವರು ಕೊಟ್ಟಿರುವಂತ ಆ ಸ್ಥಿತಿಯನ್ನು ನೋಡಿಕೊಂಡು ಅವನೇನ್ ಮಾಡ್ಬೇಕು? ಉಲ್ಲಾಸಿಸಬೇಕು. ಆ ಹೀನ ಸ್ಥಿತಿಯಲ್ಲಿ ಇದ್ದುಕೊಂಡೇ ಹಾಗೆ ದುಃಖಿಸದೆ, ದೇವರ ಮೇಲೆ ನಿಂದೆ ಹಾಕದೆ, ದೇವರನ್ನು ನಿಂದಿಸದೆ ಅವನೇನ್ ಮಾಡ್ಬೇಕಂತೆ? ತನಗಾದಂತ ಉನ್ನತ ಸ್ಥಿತಿ, ಉತ್ತಮವಾದ ಸ್ಥಿತಿ ಯಾವುದು? ರಕ್ಷಣೆ ಹೊಂದಿರುವಂತ ಸ್ಥಿತಿ, ನಿಜವಾದಂತ ಸತ್ಯ ದೇವರನ್ನು ತಿಳಿದುಕೊಂಡಿರುವಂತ ಸ್ಥಿತಿ. ಇದನ್ನು ಗ್ರಹಿಸಿಕೊಂಡು ದೇವರಲ್ಲಿರುವಂತ ಆ ಸಕಲ ಆಶೀರ್ವಾದಗಳು, ಆ ಆತ್ಮೀಯವಾದಂತ ಆಶೀರ್ವಾದಗಳನ್ನು ಅನುಭವಿಸುತ್ತಾ ಅವನೇನ್ ಮಾಡ್ಬೇಕಂತೆ? ಸಂತೋಷವಾಗಿರ್ಬೇಕು, ಉಲ್ಲಾಸ ಪಡಬೇಕಂತ. ನೋಡಿ ಒಂದು ಮಾತು ಓದೋಣ. ಅದೇ 2ನೇ ಅಧ್ಯಾಯದಲ್ಲಿ, 2ನೇ ಅಧ್ಯಾಯ 5ನೇ ವಚನದಲ್ಲಿ ಒಂದು ಮಾತಿದೆಯಲ್ಲ, ನನ್ನ ಪ್ರಿಯ ಸಹೋದರರೇ ಕೇಳಿರಿ, ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ? ನೋಡಿದ್ರ ಇಲ್ಲಿ, ನನ್ನ ಪ್ರಿಯ ಕೇಳ್ರಿ, ದೇವರು ಲೌಕಿಕ ವಿಷಯದಲ್ಲಿ ಬಡವರಾದಂತವರನ್ನು, ಲೌಕಿಕ ವಿಷಯದಲ್ಲಿ ತುಂಬಾ ದೀನರಾದಂತವರನ್ನು ಏನ್ ಮಾಡ ಆದುಕೊಂಡಿದ್ದಾನೆ. ಅವರನ್ನು ಆದುಕೊಂಡು ಅವರ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗುವಂತೆ. ಲೌಕಿಕ ವಿಷಯದಲ್ಲಿ ಅವರು ಬಡವರೇ, ಲೌಕಿಕ ವಿಷಯದಲ್ಲಿ ಏನು ಇಲ್ಲದವರೇ, ಆದರೆ ನಂಬಿಕೆ ವಿಷಯದಲ್ಲಿ ದೇವರವರನ್ನು ಐಶ್ವರ್ಯವಂತರನ್ನಾಗಿ ಮಾಡಿದ್ದಾನೆ. ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಅವರನ್ನು ನೇಮಿಸಿದ್ದಾನೆ. ಅರ್ಥ ಆಯ್ತಾ ಪ್ರಿಯರೇ? ಈ ಹೀನ ಸ್ಥಿತಿಯಿರುವಂತ ಸಹೋದರನು ಆ ಸ್ಥಿತಿಯಲ್ಲೇ ದುಃಖ ಪಡದೆ, ಆ ಸ್ಥಿತಿಯಲ್ಲೇ ಕುಗ್ಗಿ ಹೋಗದೆ, ದೇವರು ಕೊಟ್ಟಂತ ರಕ್ಷಣೆಯಲ್ಲಿ, ಆ ನಂಬಿಕೆ ವಿಷಯದಲ್ಲಿ ಐಶ್ವರ್ಯವಂತರನ್ನಾಗಿ ದೇವರು ನಮ್ಮನ್ನು ಮಾಡಿದ್ದಾನೆ. ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ನಮ್ಮನ್ನು ಮಾಡಿದ್ದಾನೆ. ನಿತ್ಯವಾದಂತ ಸ್ವಾಸ್ಥ್ಯವು ನಮಗೆ ಕೊಟ್ಟಿದ್ದಾನೆ. ಅದನ್ನು ನೆನೆಸಿಕೊಂಡು ಏನ್ ಮಾಡಬೇಕು? ಉಲ್ಲಾಸಿಸಬೇಕು ಅಂತೇಳಿ ಯಾಕೋಬನು ತಿಳಿಯಪಡಿಸಿದ್ದಾನೆ. ನಿಮ್ಮ ನಂಬಿಕೆ ವಿಷಯದಲ್ಲಿ ಪರಿಶೋಧನೆಗಳು ಬರುವಾಗ ಈ ಸ್ಥಿತಿ, ಈ ಬಡತನ ಸಿರಿತನದಲ್ಲಿ ನೀವು ಸೋತು ಹೋಗದೆ, ನಿಮಗೆ ಕೊಡಲ್ಪಟ್ಟಂತ ಆ ಸ್ಥಿತಿಯಲ್ಲಿ ಏನು ಮಾಡಬೇಕು? ದೇವರನ್ನು ಸ್ತುತಿಸಬೇಕು. ದೇವರನ್ನು ಸ್ತುತಿಸಬೇಕು. ರಕ್ಷಣೆ ಹೊಂದಿದಾಗ ನಾವೇನಾಗ್ತೇವೆ? ದೇವರಿಗೆ ಬಾಧ್ಯಸ್ಥರಾಗ್ತೇವೆ. ನಾವು ದೇವರ ಸೊತ್ತು ಆಗ್ತೇವೆ, ದೇವರ ಪ್ರಜೆ ಆಗ್ತೇವೆ, ದೇವರ ಮಕ್ಕಳಾಗ್ತೇವೆ, ಕ್ರಿಸ್ತನೊಂದಿಗೆ ಸಹ ಬಾಧ್ಯರಾಗ್ತೇವೆ. ಪರಲೋಕ ರಾಜ್ಯದಲ್ಲಿ ನಮಗಾಗಿ ಆ ಶ್ರೇಷ್ಠವಾದ ಸ್ವಾಸ್ಥ್ಯವಿಟ್ಟಿದೆ. ಯಾವಾಗಲೂ ಹರ್ಷಿಸ್ಲಿಕ್ಕೆ ಅವಕಾಶ ಇದೆ ಪ್ರಿಯರೇ. ಎಲ್ಲವೂ ನಮ್ಮ ತಂದೆ, ಎಲ್ಲವೂ ನಮ್ಮ ತಂದೆದಾಗಿದೆ. ಈಗ ನಾವು ಆ ತಂದೆಗೆ ಮಕ್ಕಳಾದಾಗ ಈ ಲೋಕವೆಲ್ಲವೂ ಕೂಡ, ದೇವರಲ್ಲಿ ಒಂದು ಪ್ರತಿಯೊಂದು ಆಶೀರ್ವಾದ ಕೂಡ ದೇವರು ನಮಗೆ ದಯಪಾಲಿಸಿಕೊಟ್ಟಿದೆ. ಅದಕ್ಕಾಗಿ ಇಂಥ ಆದರಣದೊಂದಿಗೆ ಏನ್ ಮಾಡಬೇಕು? ನಮ್ಮನ್ನು ನಾವು ಸಂತೋಷಿಸಿಕೋಬೇಕು. ನಮ್ಮಲ್ಲಿ ನಾವು ಸಂತೋಷಿಸಬೇಕು. ನಮಗಿರುವಂತ ಹೀನ ಸ್ಥಿತಿಯಲ್ಲಿ ಮಾತ್ರ ನಾವು ದುಃಖ ಪಡದೆ, ದೇವರು ಕೊಟ್ಟಂತ ಉತ್ತಮವಾದಂತ ಸ್ಥಿತಿಯಲ್ಲಿ, ಅದು ರಕ್ಷಣೆ, ಅದು ಅಕ್ಷಯವಾದಂತ ಭಾಗ್ಯ, ಅದು ಪರಲೋಕದ ಭಾಗ್ಯ, ನಿತ್ಯ ಜೀವ, ಮಹಿಮ ಶರೀರ, ನಿತ್ಯ ಆಶೀರ್ವಾದ, ನಿತ್ಯತ್ವದಲ್ಲಿ ಆತನಿಗಿರುವಂತ ಆ ಸ್ವಾಸ್ಥ್ಯ ನಮ್ಮನ್ನು ಸೇರಿಸಿದ್ದಾನೆ. ಇದನ್ನು ಯಾರು ತೆಗೆದು ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ಇದು ನಮ್ಮಿಂದ ಯಾರು ತೆಗಿಲಿಕ್ಕೆ, ಕದ್ದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಶಾಶ್ವತವಾದದ್ದನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆ ಸ್ಥಿತಿಯನ್ನು ನೋಡಿ ನಾವೇನ್ ಮಾಡಬೇಕು? ಉಲ್ಲಾಸ ಪಡಬೇಕು. ಅದನ್ನೇ ಯಾಕೋಬ ಹೇಳಿದ್ದಾನೆ. ನಿಮ್ಮ ನಂಬಿಕೆ ವಿಷಯದಲ್ಲಿ ಬರುವಂತ ಆ ಪರಿಶೋಧನೆ, ಯಾವ ಪರಿಶೋಧನೆ? ಬಡತನ ಸಿರಿತನದಲ್ಲಿ ದೇವರು ನಿಮ್ಮನ್ನು ಉತ್ತಮವಾದಂತ ಸ್ಥಿತಿಗೆ ತಂದಿದ್ದಾನಂತೇಳಿ ನೀವು ಉಲ್ಲಾಸ ಪಡಿರಿ. ನೀವು ಉಲ್ಲಾಸ ಪಡಿರಿ, ಸಂತೋಷಿಸಿರಿ, ದೇವರನ್ನು ಘನಪಡಿಸಿರಂತೇಳಿ ಆತನ ಹೇಳುವಂತ ಮಾತು. ರಕ್ಷಣೆ ಅಂತ ಆ ಭಾಗ್ಯವನ್ನು, ಆ ರಕ್ಷಣಾ ಆನಂದವನ್ನು ನಾವು ಅನುಭವಿಸುತ್ತಾ ನಾವು ಸಂತೋಷವಾಗಿರ್ಬೇಕು. ಯಾಕಂತಂದ್ರೆ ದೇವರು ಕೊಡುವಂಥದ್ದು ಅದು ಶಾಶ್ವತವಾದದ್ದು. ನಾವು ಆಮೇಲೆ ಹೇಳ್ತೇನೆ, ಈ ಐಶ್ವರ್ಯವಂತನ ಸ್ಥಿತಿ ಏನಾಗ್ತದೆ?
ಏನು ಒಣಗಿ ಹೋಗ್ತದೆ, ಉದುರು ಹೋಗ್ತದೆ. ಬಿಸಿಗಾಳಿ ಬಂದಾಗ, ಸೂರ್ಯನ ರಶ್ಮಿ ಹೆಚ್ಚಾದಾಗ ಅದು ನಿಲ್ಲುವುದಿಲ್ಲ. ಆದ್ರೆ ದೇವರು ನಮಗೆ ಕೊಟ್ಟಿರುವಂಥದ್ದು ಅದು ಶಾಶ್ವತದು, ಅದು ನಿತ್ಯ ಕಾಲ ಇರುವಂಥದ್ದು ಆಗಿದೆ. ಅದು ಮಾರ್ಪು ಬದಲಾವಣಾಗುವಂಥದ್ದಲ್ಲ, ಯಾರು ಬದಲಾಯಿಸ್ಲಿಕ್ಕೂ ಕೂಡ ಸಾಧ್ಯವಿಲ್ಲ. ಇಷ್ಟು ಉತ್ತಮವಾದಂತ ಸ್ಥಿತಿಗೆ ನಮ್ಮನ್ನು ನಡೆಸಿದ್ದಾರೆ. ಹೀನ ಸ್ಥಿತಿಯಿರುವಂತಹ ಸಹೋದರನು ಅದರಲ್ಲಿಯೇ ಕುಗ್ಗಿ ಹೋಗದೆ ದೇವರು ಉತ್ತಮ ಸ್ಥಿತಿ ಕೊಟ್ಟಿದ್ದಾನೆಂದು ನಾವೇನ್ ಮಾಡಬೇಕು? ಉಲ್ಲಾಸಿಸಬೇಕು. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳ್ತೇನೆ. 10ನೇ ವಚನದಲ್ಲಿ, ಐಶ್ವರ್ಯವಂತನಾದ ಸಹೋದರನು ತಾನು ಹೀನ ಸ್ಥಿತಿಗೆ ಬಂದನೆಂದು ಉಲ್ಲಾಸ ಪಡಲಿ. ಐಶ್ವರ್ಯವಂತನಾದ ಸಹೋದರನು, ಇಬ್ಬರು ರಕ್ಷಿಸಲ್ಪಟ್ಟವ್ರೆ. ಈ ಐಶ್ವರ್ಯವಂತ ಸಹೋದರನಿಗೆ ಹೀನ ಸ್ಥಿತಿ ಬಂದಿದೆ ಅಂತೇಳಿ ಉಲ್ಲಾಸಿಸಬೇಕು. ಏನು ಆ ಹೀನ ಸ್ಥಿತಿ? ಈಗ ಅವನಿಗೆ ಉನ್ನತ ಸ್ಥಿತಿ ಅಂದ್ರೆ ಏನು? ಆತನಿಗೆ ಉನ್ನತ ಸ್ಥಿತಿ ಅಂದ್ರೆ ಏನು? ಈ ಭೌತಿಕ ಸಂಬಂಧವಾದಂತ ಆಸ್ತಿ ಅಂತಸ್ತು, ಈ ಭೌತಿಕ ಸಂಬಂಧವಾದಂತ ವಸ್ತು ವಾಹನಗಳು, ಈ ಭೌತಿಕ ಸಂಬಂಧವಾದಂತ ಐಶ್ವರ್ಯ, ಅದು ಆತನಿಗೆ ಉನ್ನತವಾದಂತ ಸ್ಥಿತಿ. ಆದ್ರೆ ದೇವರು ಹೇಳ್ತಾನೆ, ಅದಕ್ಕಲ್ಲ, ನೀನು ಬಂದಂತ ಹೀನ ಸ್ಥಿತಿಯಲ್ಲಿ ನೀನು ಉಲ್ಲಾಸಿಸಬೇಕು, ಸಂತೋಷಿಸಬೇಕು. ಏನು ಆ ಹೀನ ಸ್ಥಿತಿ ಅಂದ್ರೆ, ಉನ್ನತ ಸ್ಥಿತಿ ಭೌತಿಕವಾದಂತ ಆಶೀರ್ವಾದಗಳು, ಭೌತಿಕವಾದಂತ ಆಸ್ತಿ ಅಂತಸ್ತುಗಳು, ಇವು ತಾತ್ಕಾಲಿಕವಾಗಿರುವಂತವು, ಇವು ಶಾಶ್ವತವಲ್ಲ ಪ್ರಿಯ. ಇವು ಶಾಶ್ವತವಲ್ಲ, ಇವು ತಾತ್ಕಾಲಿಕವಾದವುಗಳು. ಇದರಲ್ಲಿ ಸಂತೋಷಿಸ್ಲಿಕ್ಕೆ ಕೂಡ ಆಗುವುದಿಲ್ಲ, ಇವು ಸ್ವಲ್ಪ ಕಾಲ ಮಾತ್ರ ಇರ್ತವೆ. 10-11 ವಚನದಲ್ಲಿ ಹೇಳಿದ್ದಾನಲ್ಲ ನೋಡಿ, 10-11ನೇ ವಚನದಲ್ಲಿ ಉಲ್ಲಾಸ ಪಡಲಿ, ಯಾಕಂದರೆ ಹೀನ ಸ್ಥಿತಿಗೆ ಬಂದಂತ ಸಹೋದರನು ಉಲ್ಲಾಸ ಪಡಲಿ, ಯಾಕಂದ್ರೆ ಐಶ್ವರ್ಯವಂತನು ಹುಲ್ಲಿನ ಹೂವಿನಂತೆ ಗತಿಸಿ ಹೋಗ್ತಾನೆ. ಅದು ಶಾಶ್ವತವಲ್ಲ. ಈ ಭೂಲೋಕದಲ್ಲಿ ನಿನಗಿರುವಂತ ಉತ್ತಮವಾದಂತ ಸ್ಥಿತಿ, ಆ ಭೌತಿಕವಾದಂತ ಆ ಲೌಕಿಕ ಸಂಬಂಧ ಆ ಸ್ಥಿತಿ, ಅದು ಶಾಶ್ವತವಲ್ಲ ನೋಡಿ. ಯಾಕಂದ್ರೆ ಐಶ್ವರ್ಯವಂತನು ಹುಲ್ಲಿನ ಹೂವಿನಂತೆ ಗತಿಸಿ ಹೋಗುನು. ಸೂರ್ಯನು ಉದಯಿಸಿ ಉಷ್ಣವಾದ ಗಾಳಿ ಬೀಸಿ ಹುಲ್ಲನ್ನು ಬಾಡಿಸಲು ಆ ಹುಲ್ಲಿನ ಹೂವು ಉದುರಿ ಅದರ ರೂಪದ ಸೊಗಸು ಕೆಡುವುದಷ್ಟೇ. ಹೀಗೆ ಐಶ್ವರ್ಯವಂತನು ತನ್ನ ವ್ಯವಹಾರಗಳಲ್ಲಿಯೇ ಕುಂದಿ ಹೋಗು. ಇದು ಶಾಶ್ವತ ಕಾಲವಲ್ಲ ಪ್ರಿಯ. ಒಂದು ದೊಡ್ಡ ಬಿರುಗಾಳಿ ಬಂದಾಗ, ದೊಡ್ಡ ಬಿಸಿಲು ಬಂದಾಗ ಯಾವ ರೀತಿಯಾಗಿ ಹೂವು ಬಾಡಿ ಉದುರು ಹೋಗ್ತದೋ, ಇವತ್ತು ಐಶ್ವರ್ಯವಂತನ ಐಶ್ವರ್ಯವು ಕೂಡ ಹಾಗೆ ಉದುರು ಹೋಗ್ತದೆ. ಅದಕ್ಕಾಗಿ ಆ ಸ್ಥಿತಿಯಲ್ಲಿ ನೀವು ಅತಿಶಯಿಸದೆ, ಇಲ್ಲ ಉಲ್ಲಾಸ ಪಡದೆ, ಹೀನ ಸ್ಥಿತಿಗೆ ಬಂದನೆಂದು. ಐಶ್ವರ್ಯವಂತನಿಗೆ ಹೀನ ಸ್ಥಿತಿ ಅಂದ್ರೆ ಏನು? ಆ ಹೀನ ಸ್ಥಿತಿಗೆ ಬಂದ್ರೆ ಉಲ್ಲಾಸ ಪಡಲಿ. ಏನು ಹೀನ ಸ್ಥಿತಿ ಅಂದ್ರೆ, ತನ್ನ ಐಶ್ವರ್ಯದ ಮೇಲೆ ನಂಬಿಕೆ ಇಡದೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯಿಂದ ರಕ್ಷಣೆ ಹೊಂದಿದಾಗ ಅದೇ ಆತನಿಗಿರುವಂತ ಸ್ಥಿತಿ. ಕರ್ತನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ಇಲ್ಲಿ ಇರುವರಿಗೆ ಒಂದೇ ಸ್ಥಾನ, ಅಲ್ಲಿ ವ್ಯತ್ಯಾಸ ಇರುವುದಿಲ್ಲ. ಬಡವನು ನಂಬಿಕೆ ಇಟ್ರೆ ದೇವರ ಮಗನಾಗ್ತಾನೆ, ಐಶ್ವರ್ಯವಂತ ನಂಬಿಕೆ ಇಟ್ರೆ ಅವನು ದೇವರ ಮಗ್ತಾನೆ. ಅಲ್ಲಿ ವ್ಯತ್ಯಾಸವಿಲ್ಲ. ಒಂದು ವೇಳೆ ಅವನಿಗೆ ಅದು ಹೀನ ಸ್ಥಿತಿ ಆಗಿರ್ಬೋದು, ಆದ್ರೆ ಅದರಲ್ಲೇ ಸಂತೋಷಿಸು. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ಬಹುಶಃ ಲೋಕ ಸಂಬಂಧವಾಗಿ ಅದು ಹೀನವಾಗಿರ್ಬೋದೇನೋ, ಏನು ಇಷ್ಟ ಐಶ್ವರ್ಯವಂತನು ಯೇಸು ಕ್ರಿಸ್ತನ ನಂಬಿದ್ದಾನಲ್ಲ ಅಂತೇಳಿ ಜನರು ಹೇಳಿಕೊಳ್ಳಬಹುದು. ಆದ್ರೆ ಅದೇ ಉನ್ನತವಾದಂತ ಸ್ಥಿತಿ. ಲೋಕಕ್ಕೆ ಅದು ಹೀನವಾಗಿ ಕಾಣಿಸಿದ್ರು ಕೂಡ ದೇವರಲ್ಲಿ ಅದು ಉತ್ತಮವಾದಂತ ಸ್ಥಿತಿ. ನಂಬಿಕೆಯಿಂದ ರಕ್ಷಣೆ ಹೊಂದಿದಾಗ ನಾವು ದೇವರ ಮಕ್ಕಳಾಗ್ತೇವೆ. ಅದರಲ್ಲಿ ಆತನು ಉಲ್ಲಾಸಿಸಬೇಕು, ಅದರಲ್ಲಿ ಆನಂದಿಸಬೇಕಂತ ಹೇಳಿ ಆತ ತಿಳಿಯಪಡಿಸ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲ, ಇನ್ನೊಂದು, ಯೇಸು ಕ್ರಿಸ್ತನಿಂದಲೇ ತನ್ನ ಬಲಹೀನತೆಗಳನ್ನು, ತನ್ನ ಲೋಪಗಳನ್ನು ಅವನು ತಿಳಿದುಕೊಳ್ಳುತ್ತಾನೆ. ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿ ಯೇಸು ಕ್ರಿಸ್ತನಲ್ಲಿ ಬರುವಾಗ, ಯೇಸು ಕ್ರಿಸ್ತನ ಹತ್ತಿರಗೆ ಬರುವಾಗ ಅವನು ದೇವರ ಮಗನಾಗ್ತಾನೆ. ದೇವರ ಮಗನಾದ ಮೇಲೆ ಅವನು ತನ್ನ ಬಲಹೀನತೆ ಏನು ಅಂತ ಅರ್ಥ ಮಾಡ್ಕೊಳ್ತಾನೆ. ನಾನು ಎಂತವನು, ನಾನು ಎಷ್ಟು ಅಲ್ಪ ಜೀವಿ, ನನ್ನ ಜೀವ ಎಷ್ಟು ತಾತ್ಕಾಲಿಕವಾದದ್ದು, ಈ ಲೋಕ ಎಷ್ಟು ತಾತ್ಕಾಲಿಕವಾದಂತೇಳಿ ಅವನು ಅರ್ಥ ಮಾಡ್ಕೊಳ್ತಾನೆ. ಅದನ್ನು ಕಲ್ತುಕೊಳ್ತಾನೆ ಯೇಸು ಕ್ರಿಸ್ತನ ಹತ್ರ. ಅದು ಲೋಕದವರಿಗೆ ಹೀನ ಸ್ಥಿತಿ ಆಗಿರ್ಬೋದು, ಆದ್ರೆ ಕರ್ತನಲ್ಲಿ ಅದೇ ಉತ್ತಮವಾದಂತ ಸ್ಥಿತಿ. ಅದರಲ್ಲಿ ಅವನು ಸಂತೋಷಿಸಬೇಕು. ಅಷ್ಟು ಮಾತ್ರವಲ್ಲ, ಮತ್ತೊಂದು, ತನ್ನನ್ನು ತಾನು ತಗ್ಗಿಸಿಕೊಳ್ಳುವುದೇ ಉತ್ತಮ ಸ್ಥಿತಿಗೆ ಹೋಗುವ ಮಾರ್ಗ ಅಂತ ತಿಳಿದುಕೊಳ್ತಾನೆ. ಯಾವಾಗ ದೇವರ ಮುಂದೆ ಬಂದು ತನ್ನನ್ನು ತಗ್ಗಿಸಿಕೊಳ್ತಾನೋ ಅವನು ಅರ್ಥ ಮಾಡ್ಕೊಳ್ತಾನೆ, ತಗ್ಗಿಸಿಕೊಳ್ಳುವುದರಿಂದಲೇ ನಾನು ಉತ್ತಮವಾದಂತ ಮಾರ್ಗಕ್ಕೆ ಹೋಗ್ತೇನೆ ಅಂತೇಳಿ ಅವನು ಅರ್ಥ ಮಾಡ್ಕೊಳ್ತಾನೆ. ಲೋಕದಲ್ಲಿರುವಾಗ ಅದು ಅರ್ಥವಾಗುವುದಿಲ್ಲ ಪ್ರಿಯರೇ. ಲೋಕದಲ್ಲಿರುವಾಗ ಅವನ ವ್ಯವಹಾರಗಳಲ್ಲೇ ಅವನಿಗೆ ಸಾಕಾಗಿ ಹೋಗ್ತದೆ.
ಆದ್ರೆ ಯೇಸು ಕ್ರಿಸ್ತನ ನಂಬಿ ಯೇಸು ಕ್ರಿಸ್ತನ ಮಕ್ಕಳಾದಾಗ ಅವನೇನ್ ಮಾಡ್ತಾನಂದ್ರೆ ಉತ್ತಮ ಸ್ಥಿತಿಗೆ ಹೋಗ್ಲಿಕ್ಕೆ ತನ್ನನ್ನು ತಾನು ತಗ್ಗಿಸಿಕೊಳ್ಳಬೇಕು, ದೇವರ ಮುಂದೆ ತಗ್ಗಿಸಿಕೊಳ್ಳಬೇಕಂತೇಳಿ ಅವನು ಗ್ರಹಿಸಿಕೊಳ್ಳುತ್ತಾನೆ. ಅಷ್ಟು ಮಾತ್ರವಲ್ಲ, ಮತ್ತೊಂದು, ತನ್ನ ಪಾಪವನ್ನು ಗ್ರಹಿಸಿಕೊಂಡು ದೇವರ ಕೃಪೆಯಿಂದಲೇ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ ಅಂತೇಳಿ ತಿಳ್ಕೊಳ್ಳುತ್ತಾನೆ. ಮೊದಲ ಪಾಪವನ್ನು ಗ್ರಹಿಸಿಕೊಳ್ಳುತ್ತಾನೆ. ದೇವರ ಕೃಪೆಯಿಂದಲೇ, ನನ್ನ ಶಕ್ತಿಯಿಂದಲ್ಲ, ನನ್ನ ಸಾಮರ್ಥ್ಯದಿಂದಲ್ಲ, ದೇವರ ಕೃಪೆಯಿಂದಲೇ ವರ್ತಮಾನ ಕಾಲದಲ್ಲಿ ಭವಿಷ್ಯತ್ ಕಾಲದಲ್ಲಿ ಒಳ್ಳೆ ಪ್ರವರ್ತನೆಯನ್ನು ಪ್ರವರ್ತಿಸ್ಲಿಕ್ಕೂ ಒಳ್ಳೆ ಕಾರ್ಯಗಳನ್ನು ಮಾಡ್ಲಿಕ್ಕೂ ಸಾಧ್ಯ ಅಂತ ಹೇಳಿ ಆತನು ತಿಳಿದುಕೊಳ್ಳುತ್ತಾನೆ. ಯಾವುದರಿಂದ? ದೇವರ ಕೃಪೆಯಿಂದ. ಇದು ಲೋಕದವರಿಗೆ ಹೀನ ಸ್ಥಿತಿ ಆಗಿರಬಹುದು, ಆದ್ರೆ ಅದು ದೇವರಲ್ಲಿ ಉತ್ತಮವಾದಂತ ಸ್ಥಿತಿ. ಅಷ್ಟು ಮಾತ್ರವಲ್ಲ, ಅದರಲ್ಲಿ ಸಂತೋಷಿಸ್ತಾನೆ. ದೇವರಲ್ಲಿದ್ದಂತ ಆಶೀರ್ವಾದಗಳನ್ನು, ದೇವರಲ್ಲಿದ್ದಂತ ರಕ್ಷಣೆ, ಆನಂದವನ್ನು ಆತನು ತಿಳಿದು ಸಂತೋಷಿಸ್ತಾನೆ. ಮತ್ತು ಆಮೇಲೆ ಕಡೆದಾಗಿ ದೇವರ ಎದುರಿನಲ್ಲಿ ವಿನಯ ಸ್ಥಿತಿಗೆ ತರುವಂತ ಯಾವುದರಲ್ಲಿ ಕೂಡ ಆತನು ಸಂತೋಷಿಸ್ತಾನೆ. ನಮ್ಮನ್ನು ದೇವರ ಹತ್ರ ನಿಲ್ಲಿಸುವಂತ ಅದು ಯಾವುದೇ ಮಾರ್ಗವಾಗಲಿ ಆ ಮಾರ್ಗದಲ್ಲಿ ಆತನು ಸಂತೋಷಿಸುವಂತವನು ಆಗಿರ್ತಾನೆ. ಹಾಗಾಗಿ ನಾನು ಇಲ್ಲಿ 2 ವಿಷಯ ಹೇಳಿದ್ದೆ. ಹೀನ ಸ್ಥಿತಿಯಲ್ಲಿರುವಂತ ಸಹೋದರನಿಗೆ ಉನ್ನತ ಸ್ಥಿತಿ ಯಾವುದು? ರಕ್ಷಿಸಲ್ಪಟ್ಟು ದೇವರ ಮಗನಾಗುವಂತದೇ, ಭಾಗ್ಯವಂತರಾಗಿ ಜೀವಿಸುವಂತದೇ ಉತ್ತಮ ಸ್ಥಿತಿ. ಅದರಲ್ಲಿ ನಾವು ಸಂತೋಷಿಸಬೇಕು. ಐಶ್ವರ್ಯವಂತ ಸಹೋದರನಿಗೆ ಹೀನ ಸ್ಥಿತಿ ಯಾವುದು? ಅದು ಕೂಡ ರಕ್ಷಿಸಲ್ಪಡುವಂತದೇ. ತನ್ನ ಸ್ಥಿತಿಗತಿಗಳನ್ನು ಪಕ್ಕಕ್ಕಿಟ್ಟು ಈ ಲೋಕ ಸಂಬಂಧವಾದಂತ ಅಧಿಕಾರ, ಆಸ್ತಿ, ಅಂತಸ್ತುಗಳನ್ನು ಆತನು ಆಲೋಚನೆ ಮಾಡದೆ ಯೇಸು ಕ್ರಿಸ್ತನಲ್ಲಿರುವಂತ ಆ ಶಾಶ್ವತವಾದಂತ ಆಶೀರ್ವಾದಗಳನ್ನು ಪಡ್ಕೊಳ್ಳುವಂತದೇ ನಿಜವಾದಂತ ಸ್ಥಿತಿ. ಅದರಲ್ಲಿ ಅವನು ಉಲ್ಲಾಸಿಸಬೇಕು, ಅದರಲ್ಲಿ ಅವನು ಆನಂದಿಸಬೇಕು. ಈ 2 ಪರೀಕ್ಷೆಗಳಲ್ಲಿ ವಿಶ್ವಾಸಿಗಳು ಹಾದು ಹೋಗ್ತಾರೆ. ಬಡತನದಲ್ಲಿ, ಶ್ರೀಮಂತದಲ್ಲಿ ಹಾದು ಹೋಗ್ತಾರೆ. ಆದ್ರೆ ಯಾರು ನಿಲ್ಲುತ್ತಾರೆ, ಯಾರು ಅದರಲ್ಲಿ ಜಯಿಸ್ತಾರೆ ಅಂತ ನಾವು ಗಮನಿಸುವಾಗ ಸರಿಯಾಗಿ ಅರ್ಥ ಮಾಡಿಕೊಂಡು ದೇವರು ಕೊಟ್ಟಂತ ಸ್ಥಿತಿಯಲ್ಲಿ ತಮ್ಮನ್ನು ತಾವು ತಗ್ಗಿಸಿಕೊಂಡು ದೇವರನ್ನು ಮಹಿಮೆ ಪಡಿಸುವವರು ಮಾತ್ರ ಅವರು ಅದನ್ನು ಜಯಿಸ್ತಾರೆ. ದೇವರ ಮಹಿಮೆಗಾಗಿ ಅವರು ಜೀವಿಸ್ತಾರೆ. ಅದಕ್ಕಾಗಿ ಈ ಭೌತಿಕ ಸಂಬಂಧವಾದ ವಿಷಯಗಳು ಹೊಂದಿದವರಿಗೆ ಯಾವ ನಿರೀಕ್ಷೆ ಇರುವುದಿಲ್ಲ. ಈ ಭೌತಿಕ ಸಂಬಂಧವಾದ ವಿಷಯಗಳ ಮೇಲೆ ಆಶೆ ಪಡುವಂತವನಿಗೆ ಆ ನಿತ್ಯತ್ವದ ನಿರೀಕ್ಷೆ ಇರುವುದಿಲ್ಲ. ಇವೆಷ್ಟುವರೆಗೂ? ಸಮಾಧಿವರೆಗಷ್ಟೇ, ಭೂಲೋಕದಲ್ಲಿ ಜೀವ ಇರುವವರೆಗಷ್ಟೇ ಇವು. ಆದ್ರೆ ಯೇಸು ಕ್ರಿಸ್ತನು ಕೊಡುವಂತ ಆ ಉತ್ತಮವಾದಂತ ಸ್ಥಿತಿ, ಅದು ಪರಲೋಕದಲ್ಲಿ ಯುಗ ಯುಗಕ್ಕೂ ನಿತ್ಯತ್ವಕ್ಕೂ ಇರುವಂತ ಆಶೀರ್ವಾದ. ಅದಕ್ಕಾಗಿ ಆ ಆತ್ಮಿಕವಾದಂತ ಮೌಲ್ಯಗಳನ್ನು ನಾವು ಸಂಪಾದಿಸಿಕೊಳ್ಳಬೇಕು. ಆತ್ಮಿಕವಾದಂತ ಆಶೀರ್ವಾದಗಳನ್ನು ನಾವು ಸಂಪಾದಿಸಿಕೊಂಡು ದೇವರಲ್ಲಿ ನಾವು ಉಲ್ಲಾಸಿಸಬೇಕು, ದೇವರಲ್ಲಿ ನಾವು ಘನಪಡಿಸಬೇಕು. ಇಲ್ಲಿ ಚದರಿಸಲ್ಪಟ್ಟಂತ ಈ ವಿಶ್ವಾಸಿಗಳಲ್ಲಿ ಈ 2 ಪರೀಕ್ಷೆ ಎದುರಾಗಿದೆ. ಯಾವುದು? ಒಂದು ಶ್ರೀಮಂತಿಕೆ, ಒಂದು ಬಡತನ. ಅದರಲ್ಲಿ ಅವ್ರು ಯಾವ ರೀತಿಯಾಗಿ ಸ್ಪಂದಿಸಬೇಕು ಅಂತೇಳಿ ಯಾಕೋಬನು ಇಲ್ಲಿ ತಿಳಿಯಪಡಿಸ್ತಾನೆ. ಇಲ್ಲಿ ನಾನು 3 ವಿಷಯ ತಿಳಿಸಿ ನಾನು ಮುಂದಿನ ವಾರ ಅದನ್ನು ವಿವರಣೆ ಮಾಡ್ತೇನೆ. ಶ್ರಮೆಗಳಲ್ಲಿ ಹಣದ ಹತ್ತಿರ ನಮ್ಮ ಸಹೋದರತ್ವ ಸಂಬಂಧವು ಪರೀಕ್ಷೆಗೆ ನಿಲ್ಲುತ್ತದೆ. ಮತ್ತೊಂದ್ಸಲ ಹೇಳ್ತೀನಿ, ಶ್ರಮೆಗಳಲ್ಲಿ ಹಣದ ಹತ್ರ ಮನಿ, ದುಡ್ಡಿನ ಹತ್ರ ನಮ್ಮ ಸಹೋದರತ್ವದ ಸಂಬಂಧವು ಪರೀಕ್ಷೆಗೆ ನಿಲ್ಲುತ್ತದೆ. 2, ಶ್ರಮೆಗಳಲ್ಲಿ ನಮ್ಮ ಆರ್ಥಿಕ ಸ್ಥಿತಿಗತಿಗಳು ಪರೀಕ್ಷೆಗೆ ನಿಲ್ಲುತ್ತವೆ. 3ನೇದಾಗಿ ನಾವು ಯಾವುದರಲ್ಲಿ ಅತಿಶಯಿಸ್ತಾ ಇದ್ದೇವೆ ಅದು ಕೂಡ ಪರೀಕ್ಷೆಗೆ ನಿಲ್ಲುತ್ತದೆ. ಈ 3 ಪರೀಕ್ಷೆಗಳಲ್ಲಿ ನಾವು ಸೋತು ಹೋಗದೆ ಸ್ಥಿರವಾಗಿ ನಿಲ್ಲಬೇಕು. ಕರ್ತನ ಚಿತ್ತವಾದ್ರೆ ಮುಂದಿನ ವಾರದಲ್ಲಿ ಆ 3 ವಿಷಯಗಳು ಸ್ವಲ್ಪವಾಗಿ ನಾವು ಆಲೋಚನೆ ಮಾಡೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಅವಕಾಶವನ್ನು ಕೊಟ್ಟಂತ ದೇವರ ಸೇವಕರಿಗೂ ಮತ್ತು ಸೇರುವಂತ ನಿಮ್ಮೆಲ್ಲರಿಗೂ ನಾನು ವಂದನೆಗಳು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ.